ನಮಸ್ಕಾರ ಸ್ನೇಹಿತರೆ, ನಾನು ಮತ್ತು ಹಾಗೂ ನನ್ನ ಗೆಳೆಯರು ಇವತ್ತು ತಿರುವಣ್ಣಾಮಲೈಗೆ ಹೋಗ್ತಾ ಇದ್ದೀವಿ. ಸೊ ತಿರುವಣ್ಣಾಮಲೈ ಏನು ವಿಶೇಷತೆ ಇದೆ ಇದರಲ್ಲಿ ಅಂದರೆ, ಭಾರತದ ತಮಿಳುನಾಡು ರಾಜ್ಯದ ಒಂದು ಜಿಲ್ಲೆ ತಿರುವಣ್ಣಾಮಲೈ ಅಂತ ಹೇಳ್ಬೋದು. ಇಲ್ಲಿ ಅರುಣಾಚಲೇಶ್ವರ ದೇವಸ್ಥಾನವಿದೆ. ಇಲ್ಲಿ ಹಿಂದೂ ಭಕ್ತಾದಿಗಳಿಗೆ ಇದು ಪವಿತ್ರ ಕ್ಷೇತ್ರ ಅಂತಲೇ ಹೇಳ್ಬೋದು. ಇಲ್ಲಿ ಶಿವಪೂಜೆಯನ್ನು ಮಾಡಲಾಗುತ್ತದೆ. ಹಾಗೆ ಏನಪ್ಪ ಅಂದರೆ, ದೇವಸ್ಥಾನದಲ್ಲಿ ಶಿವನನ್ನು ಪ್ರತಿನಿಧಿಸುವ ಲಿಂಗವಿದೆ. ಹಾಗೆ ಲಿಂಗದ ಜೊತೆಗೆ ಪಾರ್ವತಿ ದೇವಿಯ ಪೂಜೆಯೂ ಸಹ ನಡೆಯುತ್ತದೆ. ದೇಶದಲ್ಲಿಯೇ ಅತ್ಯಂತ ದೊಡ್ಡ ದೇವಸ್ಥಾನ ಇದು. ಸುಮಾರು 10 ಹೆಕ್ಟೇರ್ ನಷ್ಟು ಸ್ಥಳದಲ್ಲಿ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಅದ್ಭುತವಾದ 4 ಗೋಪುರಗಳಿವೆ. ನೀವು ನೋಡ್ತಿರ್ಬೋದು ಇಮೇಜಲ್ಲಿ. ಪೂರ್ವದ ಗೋಪುರ 66 ಮೀಟರ್ ಎತ್ತರವಿದ್ದು ಭಾರತದ ಎತ್ತರದ ಗೋಪುರವೆಂಬ ಹೆಗ್ಗಳಿಕೆ ಇದೆ. ತಿರುವಣ್ಣಾಮಲೈನಲ್ಲಿ 8 ಲಿಂಗಗಳು ಸ್ಥಾಪನೆಗೊಂಡಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಮತ್ತು ಸಂತರು ಬರುತ್ತಾರೆ. ಇದು 14 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಷ್ಟಲಿಂಗ ಮಂದಿರಗಳಿವೆ. ಸೊ ಎಲ್ಲ ಲಿಂಗಗಳಿಗೂ ಸಣ್ಣ ಮಂದಿರಗಳನ್ನು ನಿರ್ಮಿಸಲಾಗಿದೆ ಅಂತ ಹೇಳ್ಬೋದು. ಅಷ್ಟಲಿಂಗಗಳೆಂದರೆ ಇಂದ್ರಲಿಂಗ, ಅಗ್ನಿಲಿಂಗ, ವಾಯುಲಿಂಗ, ವರುಣಲಿಂಗ, ನರುತಿಲಿಂಗ, ಕುಬೇರಲಿಂಗ, ಈಶಾನ್ಯಲಿಂಗ. ಈ 8 ಲಿಂಗಗಳು 12 ಚಂದ್ರಾಕೃತಿಗಳೊಂದಿಗೆ ಬೆಸೆದುಕೊಂಡಿದೆ ಅಂತ ಹೇಳ್ಬೋದು. ಕಾರ್ತಿಕ ಮಾಸದಲ್ಲಿ ಅತಿ ಹೆಚ್ಚು ಭಕ್ತಾದಿಗಳು ಏನು ಮಾಡ್ತಾರೆ ಅಂದರೆ, ಗಿರಿ ಪ್ರದಕ್ಷಿಣೆಯನ್ನು ಮಾಡ್ತಾರೆ. ಸೊ ಕೆಲವೊಂದು ಅವರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಅವರು ಗಿರಿ ಪ್ರದಕ್ಷಿಣೆಯನ್ನು ಮಾಡುತ್ತಾರೆ ಅಂತಲೇ ಹೇಳ್ಬೋದು. ಗಿರಿಯ ಪ್ರದಕ್ಷಿಣೆಯನ್ನು ಹಾಕಲು ಸುಮಾರು 4 ಗಂಟೆಗಳು ಬೇಕಾಯಿತು. ಸೊ ಇದರಿಂದ ನಮಗೆ ಮನಸ್ಸಿಗೆ ಉಲ್ಲಾಸ, ಸಂತೋಷ, ತೃಪ್ತಿ, ಹಾಗೆ ಏನೋ ಒಂದು ಪಡೆದ ಹಾಗೆ ನಮಗೆ ಅನ್ನಿಸಿತು. ನನ್ನ ಸ್ನೇಹಿತರೊಂದಿಗೆ ಬೆಳಗ್ಗೆ 6 ಗಂಟೆಗೆ ಗಿರಿಯ ಪ್ರದಕ್ಷಿಣೆಯನ್ನು ಪ್ರಾರಂಭಿಸಿದೆವು. ಗಿರಿ ಪ್ರದಕ್ಷಿಣೆ ತಿರುವಣ್ಣಾಮಲೈನಲ್ಲಿ ಪ್ರಸಿದ್ಧಿನೇ ಅಂತಲೇ ಹೇಳ್ಬೋದು. ಸೊ ಅದರಲ್ಲೂ ಹುಣ್ಣಿಮೆ ದಿನ ಅತಿ ಹೆಚ್ಚು ಜನ ಗಿರಿ ಪ್ರದಕ್ಷಿಣೆಯನ್ನು ಮಾಡುತ್ತಾರೆ. ಪಂಚಭೂತಗಳಲ್ಲಿ ಒಂದಾದ ಅಗ್ನಿಯನ್ನು ಪ್ರತಿಪಾದಿಸುವ ಶಿವನ ದೇವಸ್ಥಾನ ಅರುಣಾಚಲೇಶ್ವರ ಅಂತ ಕರೆಯುತ್ತಾರೆ. 14 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಮೊದಲು ನೀವು ಇಂದ್ರಲಿಂಗಂಗೆ ಬರುತ್ತದೆ. ಸೊ ಅಲ್ಲಿ ಇಂದ್ರಲಿಂಗಂ ಅಂದರೆ ಇಂದ್ರನು ಸ್ಥಾಪನೆ ಮಾಡಿರುವ ಲಿಂಗ ಅಂತಲೇ ಹೇಳ್ಬೋದು. ಇಂದ್ರಲಿಂಗಂ ದರ್ಶನ ಪಡೆದ ನಂತರ ನೀವು ಅಗ್ನಿ ಲಿಂಗಂ ದರ್ಶನ ಪಡಿಬೇಕಾಗತ್ತೆ. ದಕ್ಷಿಣಕ್ಕೆ ಯಮಲಿಂಗ, ನೈಋತ್ಯಕ್ಕೆ ನೀರುತಿಲಿಂಗ, ಪಶ್ಚಿಮಕ್ಕೆ ವರುಣಲಿಂಗ, ವಾಯುವ್ಯಕ್ಕೆ ವಾಯುಲಿಂಗ, ಉತ್ತರಕ್ಕೆ ಕುಬೇರಲಿಂಗ, ಈಶಾನ್ಯಕ್ಕೆ ಈಶಾನ್ಯಲಿಂಗ. ಎಲ್ಲ ಲಿಂಗ ದೇವರುಗಳ ದರ್ಶನವನ್ನು ಪಡೆದು ನಾವು ಧನ್ಯರಾಗುತ್ತೇವೆ. ಪಾದಯಾತ್ರೆಯ ಉದ್ದಕ್ಕೂ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಅಲ್ಲಿ. ಹಾಗೆ ನೀರಿನ ವ್ಯವಸ್ಥೆಯೂ ಸಹ ಇದೆ. ಸೊ ತುಂಬ ನಮಗೆ ಹೆಲ್ಪ್ಫುಲ್ ಆಯಿತು. ಸೊ ನೀರಿನ ವ್ಯವಸ್ಥೆ ಇರೋದ್ರಿಂದ ಪಾದಯಾತ್ರೆಯ ಸಮಯದಲ್ಲಿ ಒಂದು ಮಂಗ ನೀರಿನ ಬಾಟಲಿಯ ಮುಚ್ಚಳಿಕೆಯನ್ನು ತೆಗೆದು ನೀರು ಕುಡಿಯುವ ದೃಶ್ಯ ನಾವು ಸೆರೆ ಹಿಡಿದೆವು. ಕೆಲವು ಭಕ್ತಾದಿಗಳು ಮಂಗಗಳಿಗೆ ಆಹಾರವನ್ನು, ನೀರನ್ನು ಕೊಟ್ಟರು. ಸೊ ಆ ದೃಶ್ಯವನ್ನು ನೋಡಲು ತುಂಬ ಇಷ್ಟ ಆಯಿತು. ಪ್ರದಕ್ಷಿಣೆ ಮುಗಿದ ತಕ್ಷಣ ಶಿವನ ದರ್ಶನವನ್ನು ಪಡೆದೆವು. ಹಾಗೆ ರಾತ್ರಿಯ ಸಮಯ ನೋಡ್ತಿರ್ಬೋದು ನೀವು, ಯಾವ ಥರ ಲೈಟಿನಲ್ಲಿ ಅಲಂಕರಿಸಿದ್ದಾರೆ ಅಂತ. ಹಾಗೂ ಪಾರ್ವತಿ ದೇವಿಯ ದರ್ಶನವನ್ನು ಪಡೆದುಕೊಂಡೆವು. ತದನಂತರ ಪ್ರಸಾದವನ್ನು ಸ್ವೀಕರಿಸಿದೆವು. ನೀವು ಬನ್ನಿ, ಶಿವ ಮತ್ತು ಪಾರ್ವತಿ ದೇವಿಯ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಿ. ಇಲ್ಲಿಗೆ ನನ್ನ ವಿಡಿಯೋ ಮುಕ್ತಾಯ.